ಗುಡ್ ಮಾರ್ನಿಂಗ್. ರನ್ಔಟ್ಲಿ ಯಾರ ಮಿಸ್ಟೇಕ್ ಇತ್ತು ಸರ್? ಡಾಕ್ಟರ್ ಚೇತನ್. ಇಲ್ಲಿ ಯಾರ ಮಿಸ್ಟೇಕ್ ಇತ್ತು ಅನ್ನೋದಕ್ಕಿಂತ ಏನ್ ಗೊತ್ತಾ, ಆ ಹಂತದಲ್ಲಿ ಆ ಡಿಸಿಷನ್ ಮಾಡಿದ್ದು ನಾನು ಸ್ಟ್ರೈಕ್ ಕೊಟ್ಬಿಡ್ತೀನಿ KL ರಾಹುಲ್ಗೆ, ಅವ್ರ ಲಂಚ್ ಮುಂಚೆನೆ 100ನ ಮಾಡ್ಕೊಂಡ್ಬಿಡ್ಲಿ ಅನ್ನೋ ಹರಿಬರಿ ಡಿಸಿಷನ್ ಇದೆ ನೋಡಿ. ಇಲ್ದೇ ಇರೋರನ್ನ ಅಂದ್ರೆ ಆ ಡೈರೆಕ್ಟ್ ಹಿಟ್ ಮಿಸ್ ಆಗಿದ್ರೆ ಪಂತು ಕೂಡ ರೀಚ್ ಆಗ್ಬಿಟ್ಟಿರೋರು. ಬಟ್ ನೀವು ಚಾನ್ಸ್ ತಗೊಳ್ತಾ ಇದ್ದೀರಾ. ನೀವು ಅಬ್ಸರ್ವ್ ಮಾಡಿದ್ರೆ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ಗೆ ಒಂಚೂರು ಪಾಸ್ ಆಗ್ತಾರೆ. ರಿಷಬ್ ಪಂತ್ ಅವ್ರ ಮೈಂಡ್ ಅಲ್ಲಿ ಡಿಸೈಡ್ ಮಾಡಿದ್ದಾರೆ, ನಾನು ಸಿಂಗಲ್ ತಗೊಂಡು KLಗೆ ನಾನು ಸ್ಟ್ರೈಕ್ ಕೊಡ್ತೀನಿ ಅಂತ. ಸೊ ಆ ತರ ಇರುವಾಗ ನೀವು ಅಬ್ಸರ್ವ್ ಮಾಡಿ, 2 ಹೆಜ್ಜೆ ಮುಂದೆ ಬಂದು 3rd ಹೆಜ್ಜೆಗೆ ಒಂಚೂರು ಪಾಸ್ ನ ಕೊಡ್ತಾರೆ. ಅಷ್ಟು ಸಾಕು ರನ್ಔಟ್ ಆಗೋದಕ್ಕೆ. KL ರಾಹುಲ್ ಬಂದ್ಬಿಡ್ತಾರೆ ಈ ಎಂಡಲ್ಲಿ, ಯಾಕಂದ್ರೆ ನಾನ್ ಸ್ಟ್ರೈಕಲ್ ಎಂಡಲ್ಲಿ ಇರೋದ್ರಿಂದ ಬೌಲರ್ ಬೌಲಿಂಗ್ ಆಗ್ತಾ ಇದ್ದಂಗೆ ಅವ್ರು ಸ್ಟಾರ್ಟ್ ತಗೊಂಡಿರ್ತಾರೆ. ಒಂದು 2 ಹೆಜ್ಜೆ ಆಲ್ರೆಡಿ ಮುಂದೆ ಬಂದ್ಬಿಟ್ಟಿರ್ತಾರೆ. ಬಟ್ ಸ್ಟ್ರೈಕರ್ ಏನ್ ಗೊತ್ತಾ, ಅವರು ಬ್ಯಾಟ್ ಮಾಡಿದ ಮೇಲೆನೆ ಕ್ರೀಸ್ ನ ಬಿಡ್ಬೇಕಾಗಿರೋದು. ಅಂಟಿಲ್ ಅನ್ಲೆಸ್ ನೀವು ಸ್ಟೆಪ್ ಔಟ್ ಆಗಿ ಹೊಡೆದಿದ್ದೀರಾ ಅಂದ್ರೆ. ಇದನ್ನ ಅರ್ಥ ಮಾಡ್ಕೊಂಡಿದ್ದು ಸ್ಟೋಕ್ಸ್. ಸೊ ಪಂತ್ ಎಂಡಲ್ಲಿ ಅವಕಾಶ ಇದೆ ಅಂತ ತಿರುಗಿ ಆ ಕಡೆ ಎಸ್ತಿರೋದು ಔಟ್ಸ್ಟ್ಯಾಂಡಿಂಗ್ ಪೀಸ್ ಆಫ್ ಫೀಲ್ಡಿಂಗ್ ಒಂದು. ಎರಡನೇದು ಆ ಹರಿಬರಿ ಡಿಸಿಷನ್ ಬೇಕಾಗಿರಲಿಲ್ಲ ಇಬ್ರು ನಡುವೆ ಅಂತ ನಂಗೆ ಅನ್ಸ್ತಾ ಇದೆ.